ಆರ್ಯನ್ ನೋಡಿ, ಆರ್ಯ ಈ ವೇಷ ಹಾಕಿದ್ದಾಳೆ. ಅಷ್ಟಮಿದು ವೇಷ ಈಗಲೇ ಸ್ಟಾರ್ಟ್ ಆಗಿದೆ ಆರ್ಯದು. ಆರ್ಯ ನೋಡ ಮುಖ ನೋಡ. ಸೊ ಇದೆಂತ ಮಾಡಿದ್ದು ಆರ್ಯ ಮಮ್ಮಿ? ಇದು ನಿಮಗೆ ಬಂದ್ಬಿಟ್ಟು ಬಿರಿಯಾನಿ, ಚಿಕನ್ ಶಾಹಿ ಬಿರಿಯಾನಿ. ಚಿಕನ್ ಶಾಹಿ ಬಿರಿಯಾನಿ ಬೋಳು. ಮತ್ತೆ ಪೋಂಡ ಇಲ್ಲ ಬೇಡ, ನೀನು ನನಗೆ ಮುಖ ಬೇಡ ತೋರಿಸುದು. ಇಡೀ ಪೌಡ್ರ್ ಹಾಕಿದೆ ಮುಖಕ್ಕೆ, ಇರುವೆ ಬಂದಿತ್ತು ಅದಕ್ಕೆ ಮುಖಕ್ಕೆ. ಇದು ಪಾಯಸಂ, ಎವ್ರಿವನ್ಸ್ ಕೀರ್. ಹಾ, ನೆಕ್ಸ್ಟ್ ಮಮ್ಮಿ ಮಾಡಿದ್ದು ಚಿಕನ್ ಚಿಲ್ಲಿ ಚೈನೀಸ್ ಟೈಪ್ ಏನಾದ್ರು ಇದು. ಸೊ ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಆರ್ಯ ಫ್ಯಾಮಿಲಿ ನೆಸ್ಟ್ ವ್ಲಾಗ್ಸ್. ಇವತ್ತು ನನ್ನ ಅಮ್ಮಂದು ಬರ್ಡೇ ಇದೆ, ಅಂದರೆ ನನ್ನ ಹಸ್ಬೆಂಡ್ ತಾಯಿ. ಓಕೆ, ಸೊ ಹಾಗೆ ನಾನು ಅಮ್ಮ ಅಂತಲೇ ಕರೆಯೋದು. ಯಾಕಂತಂದರೆ ಅಳತೆಗೆ ಮೀರಿ ಪ್ರೀತಿ, ಅಳತೆಗೆ ಮೀರಿ ಒಂದು ಕಾಳಜಿ, ಹಾಗೆ ತಾಯಿ ಅಂತ ಹೇಳುವ ಶಬ್ದಕ್ಕೆ ಪ್ರತಿಯೊಂದರಲ್ಲೂ ಅವರು ತಾಯ್ತನನ ತುಂಬ್ತಾ ಇದ್ದಾರೆ ನನ್ನ ಜೀವನದಲ್ಲಿ. ಅತ್ತೆ ಅಂತ ಹೇಳಿ ಯಾವತ್ತೂ ನನಗೆ ಫೀಲಿಂಗ್ ಬರಲೇ ಇಲ್ಲ ಅವರ ಮೇಲೆ. ಸೊ ಹಾಗಾಗಿ ಅವರದ್ದು ಇವತ್ತು ಬರ್ಡೇ ಇದೆ. ಅವರಿಗೆ ಆಲ್ಮೋಸ್ಟ್ ಐಡಿಯಾಸ್ ಇರ್ಬೋದು ಇವಳು ಏನಾದರೂ ಮಾಡೇ ಮಾಡ್ತಾಳೆ ಅಂತ. ಬಟ್ ಇಷ್ಟೋ ತನಕ ಏನು ನಾವು ಬಿಟ್ಕೊಡ್ಲಿಲ್ಲ, ಅಂದರೆ ಏನು ಮಾಡೋದಿಲ್ಲ, ಆ ಥರ ಇದ್ದೀವಿ. ಸೊ ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಆರ್ಯ ಫ್ಯಾಮಿಲಿ ನೆಸ್ಟ್ ವ್ಲಾಗ್ಸ್. ಇವತ್ತು ನನ್ನ ಅಮ್ಮಂದು ಬರ್ಡೇ ಇದೆ, ಅಂದರೆ ನನ್ನ ಹಸ್ಬೆಂಡ್ ತಾಯಿ. ಓಕೆ, ಸೊ ಹಾಗೆ ನಾನು ಅಮ್ಮ ಅಂತಲೇ ಕರೆಯೋದು. ಯಾಕಂತಂದರೆ ಅಳತೆಗೆ ಮೀರಿ ಪ್ರೀತಿ, ಅಳತೆಗೆ ಮೀರಿ ಒಂದು ಕಾಳಜಿ, ಹಾಗೆ ತಾಯಿ ಅಂತ ಹೇಳುವ ಶಬ್ದಕ್ಕೆ ಪ್ರತಿಯೊಂದರಲ್ಲೂ ಅವರು ತಾಯ್ತನನ ತುಂಬ್ತಾ ಇದ್ದಾರೆ ನನ್ನ ಜೀವನದಲ್ಲಿ. ಅತ್ತೆ ಅಂತ ಹೇಳಿ ಯಾವತ್ತೂ ನನಗೆ ಫೀಲಿಂಗ್ ಬರಲೇ ಇಲ್ಲ ಅವರ ಮೇಲೆ. ಸೊ ಹಾಗಾಗಿ ಅವರದ್ದು ಇವತ್ತು ಬರ್ಡೇ ಇದೆ. ಅವರಿಗೆ ಆಲ್ಮೋಸ್ಟ್ ಐಡಿಯಾಸ್ ಇರ್ಬೋದು ಇವಳು ಏನಾದರೂ ಮಾಡೇ ಮಾಡ್ತಾಳೆ ಅಂತ. ಬಟ್ ಇಷ್ಟೋ ತನಕ ಏನು ನಾವು ಬಿಟ್ಕೊಡ್ಲಿಲ್ಲ, ಅಂದರೆ ಏನು ಮಾಡೋದಿಲ್ಲ, ಆ ಥರ ಇದ್ದೀವಿ. ಇವರಿಗೆ ಇವತ್ತು OT ಇದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವ್ರು ಬಂದಮೇಲೆ ಸೆಲೆಬ್ರೇಷನ್ ಮಾಡಲಿಕ್ಕೆ ಆಗೋದು. ಬಟ್ ನಾವೆಲ್ಲ ಸರ್ಪ್ರೈಸಸ್ ಅಂತ ಹೇಳಿ ನಾವು ಸ್ವಲ್ಪ ಐಟಮ್ಸನ್ನೆಲ್ಲ ಒಟ್ಟು ಮಾಡಿದ್ದೀವಿ. ಮತ್ತು ಅವರು ಸ್ವೀಟ್ ತಿನ್ನೋದಿಲ್ಲ, ಅವ್ರಿಗೆ ಸ್ವೀಟ್ ಇಷ್ಟ ಇಲ್ಲ. ಸೊ ಹಾಗೆ ನನಗೆ ಗೊತ್ತಿಲ್ಲ ಅವರಿಗೆ ಎಂತ ಕೊಡಬೇಕು ಅಂತ ಹೇಳಿ. ಅಂದರೆ ಅವರಿಗೆ ಮೇಜರ್ಲಿ ಇಷ್ಟ ಆಗೋದು ಫಿಶ್ಶೇ ನನ್ನ ಪ್ರಕಾರ. ಬಟ್ ಫಿಶ್ ನಾನು ಯಾವತ್ತೂ ತಗೊಂಡು ಹೋಗ್ತೀನಿ, ಅದರಲ್ಲಿ ಏನಿದೆ ಸರ್ಪ್ರೈಸ್ ಗೊತ್ತಿಲ್ಲ. ಬಟ್ ನಾನೊಂದು ಸಾರಿ ತಗೊಂಡಿದ್ದೀನಿ, ದಟ್ ಈಸ್ ಹರ್ ಫೇವ್ರೆಟ್ ಕಲರ್. ಅವ್ರು ತುಂಬ ಸತಿ ಹೇಳಿದ್ದಾರೆ ನನ್ನ ಹತ್ರ, ಅಂದರೆ ಅದು ನನಗೆ ಆ ಕಲರ್ ತುಂಬ ಚಂದ ಅಲ್ಲ, ನನಗೆ ತುಂಬ ಇಷ್ಟ ಅಂತ ಹೇಳಿ. ಸೊ ಅದೇ ಕಲರ್ನ ನಾನು ಸೆಲೆಕ್ಷನ್ ಮಾಡಿ ತಗೊಂಡು ಬಂದಿದ್ದೀನಿ. ಸೊ ಹಾಗೆ ಆರ್ಯಹಿನೂ ಹಾಗೆ ತುಂಬ ಐಟಮನ್ನು ಎಲ್ಲ ಔಟ್ ಮಾಡಿದ್ದಾಳೆ, ಅಜ್ಜಿಗೆ ಗಿಫ್ಟ್ ಕೊಡಬೇಕು ಅಂತ ಹೇಳಿ. ಸೊ ತುಂಬ ಪ್ರೀತಿ ಮಾಡ್ತಾಳೆ ಅವಳು. ಸೊ ಹಾಗೆ ನನಗೆ ಬೇರೆ ಬೆಳಿಗ್ಗೆಯಿಂದ ಆರಾಮಿರಲಿಲ್ಲ, ತುಂಬ ಅಂದರೆ ತುಂಬ ಸ್ನೀಸಿಂಗ್ ಇತ್ತು. ಎಲ್ರಿಗೂ ಇದೆ, ಈಗ ಉಡುಪಿಯಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಸ್ನೀಸಿಂಗ್, ಕಾಫ್ ಇದು ಕಾಮನ್ ಆಗಿದೆ. ಸೊ ಹಾಗೆ ಕಾಮನ್ ಕೋಲ್ಡ್ ಇರಬಹುದು ಇದೂ. ಸೊ ಹಾಗೆ ಅಂದರೆ ತುಂಬ ಅಂದರೆ ಕಮ್ಯುನಿಕೇಬಲ್ ಡಿಸೀಸ್ ಇದು ಸಹ. ಯಾಕಂತಂದರೆ ನಾವು ತುಂಬ ಜನರೊಟ್ಟಿಗೆ ಇಲ್ಲಿ ಬಿಸ್ನೆಸ್ ಮಾಡೋವಾಗ ನಾನು ಫ್ರೆಂಡ್ ಹೋಗಿ ನಾನೇ ಟ್ಯಾಬ್ಲೆಟ್ಸ್ ಕೊಡೋದಲ್ವ. ಸೊ ಹಾಗಾಗಿ ಆಲ್ಮೋಸ್ಟ್ ನನಗೆ ಬೇಗ ಸ್ಪ್ರೆಡ್ ಆಗ್ಬೋದು. ಮಾಸ್ಕ್ ಹಾಕಬೇಕು, ಬಟ್ ನಂದು ಅದೇ ಪ್ರಾಬ್ಲಮ್, ನನಗೇನು ಕಂಜೆಸ್ಟೆಡ್ ಅನಿಸುತ್ತೆ ಮಾಸ್ಕ್ ಹಾಕೋದು. ಸೊ ಹಾಗಾಗಿ ನಾನು ಮಾಸ್ಕ್ ಹಾಕೋದಿಲ್ಲ, ಅದು ಪ್ರಾಬ್ಲಮ್, ಅದರಿಂದನೇ ನನಗೆ ಬಂದಿರೋದು. ಆಯಿತಾ? ಸೊ ಬನ್ನಿ ಯಾವ ಥರ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಬನ್ನಿ. ಅದೇ ಹ್ಯಾಪಿ ಬರ್ಡೇಗೆ ಹ್ಯಾಪಿ ಬರ್ಡೇ ಟು ಯು. ಅದಕ್ಕೆ ಕೈಗೆ ಕಟ್ಕೊಂಡ್ಲೆ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅಮ್ಮಮ್ಮ, ಹ್ಯಾಪಿ ಬರ್ಡೇ ಟು ಯು. ತಿನ್ಪ
ಇದು ಓಪನ್ ಮಾಡ್ಕೋ ನಮ್ಮ ಕುಂತಲೆ ಇದೆನ್ನ ದುಡ್ಡು ಬೆಸ್ಟ್ ಮಾಡ್ತಿದ್ದೆ ಎನ್ನ ದುಡ್ಡು ಅದನ್ನ ನಂದೆ ತಂದು ಬೈದೆ ತೊಲೆ ಮೆನ್ನ ಅವೇ ನಿಂತಿದೆ ಬಿರಿಯಾನಿ ಕೊಂಚ ಚಮಚ ಕೊಡ್ತಾರೆ ಲೈಕ್ ಅಂದ್ರೆ ಈಗ ಈ ತರ ಬಾ अरे ही दीदी आंटी तो लेम्मा हीरा so here is the birthday celebration अरे सनी ऑरेंज फ्लेवर बना अरे ही see here इंची तो लेकर ಫಸ್ಟ್ ಟೈಮ್ ಕೇಕ್ ತಿಂತಾ ಇರೋದು. ಇಲ್ಲದಿದ್ದರೆ ಕೇಕ್ ಇಷ್ಟ ಇಲ್ಲ ಅವರಿಗೆ, ತಿನ್ನೋದಿಲ್ಲ ಅವರು. ಬಟ್ ಇದು ಕೇಕ್ ಒಂದು ಇಷ್ಟಪಟ್ಟು ತಿಂತಾರೆ. ಐಸ್ ಕ್ರೀಮ್ ಕೇಕ್ ತುಂಬ ಅಂದರೆ ತುಂಬಾ ಯಮ್ಮಿ ಆಗಿರುತ್ತೆ ಇದು. ಏನೊಂದು ಹ್ಯಾಪ್ ಅಂತ ಹೇಳಿ ನಮ್ದಲ್ಲಿ ಸೈಡಲ್ಲಿ ಅರುಣ್ ಸ್ಟೋರ್ಸ್ ಅಂತ ಇದೆ, ಅಲ್ಲಿ ಸಿಗುತ್ತೆ. ಅರುಣ್ ಐಸ್ ಕ್ರೀಮ್ ಅವ್ರದ್ದು ಸ್ಟೋರ್ಸ್ ಅಲ್ಲಿ ಅವ್ರಿಗೆ ಹ್ಯಾಟ್ಸ್ ಅಂಡ್ ಕಾರ್ಡ್ಸ್ ಅದೆಲ್ಲ ಸಿಗುತ್ತೆ. ಹೋಲ್ಸೇಲರ್ಸ್ ಮೇಲೆ ಅವರು. ಸೊ ಇದು ಅಲ್ಲೇ ಸಿಗೋದು. ಹ್ಯಾಪ್ ಕಂಪನಿ ಅವರು ತುಂಬಾ ಅಂದ್ರೆ ತುಂಬಾನೇ ಎಮ್ಮೆ ಆಗಿದೆ. ತುಂಬಾ ಸ್ವೀಟ್ ಇಲ್ಲ ಅಥವಾ ಸ್ವೀಟ್ ಇಲ್ಲ, ಎಲ್ಲ ಅರುಣ್ ಕಂಪನಿಯಲ್ಲಿ ಅಂದ್ರೆ ಸ್ಟೋರ್ಸ್ ಅಲ್ಲಿ ಸಿಗ್ತದೆ ಇದು ಐಸ್ ಕೇಕ್ ಅಂತ. ರೆಕಮೆಂಡೆಡ್ ಫಾರ್ ಡಯಾಬಿಟಿಸ್ ಪೇಷಂಟ್ ಅಂತ ಇವರು ಹೇಳಿದ್ರು, ಅದೇ ಗೊತ್ತಿಲ್ಲ. ಹಾ ನೋಡಿ, ಇದು ನಾನ್ ಮತ್ತೆ ನಂದು ಗಂಡ ಕೊಡೋದು, ಮೀನ್ಸ್ ಅವರ ಮಗ ಕೊಡೋದು, ಅದು ಅವಳೇ ಕೊಡೋದಂತೆ ನೋಡಿ. ಈಗ ಆಯ್ತು ಅವ್ರ ಹತ್ರ, ನಾನು ನನ್ನ ಹಣದಿಂದ ಗಿಫ್ಟ್ ತಂದಿದ್ದೇನೆ ಅವರಿಗೆ, ಅಮ್ಮನಿಗೆ ಅಂತ ಹೇಳಿ. ಸೊ ಹಾಗೆ ನೋಡ, ಇದನ್ನ ಫಸ್ಟ್ ಓಪನ್ ಮಾಡಿ. ಓಪನ್ ಸೊ ದಿಸ್ ಈಸ್ ಅ ಫೇವ್ರೆಟ್ ಕಲರ್. ಯಾವತ್ತೂ ಹೇಳ್ತಿದ್ರು ನನಗೆ ಕಡು ಹಸಿರು ಬಣ್ಣ ತುಂಬ ಇಷ್ಟ ಅಂತ ಹೇಳಿ. ತಂದಿದ್ದೇನೆ ನಾನು, ಗೊತ್ತಿಲ್ಲ ನನಗೆ ಇಷ್ಟ. ಇನ್ನೊಂದು ವಸ್ತು ಬರ್ತದೆ. ರೇಟಿಂಗ್ 10 ಕೊಡ್ತಾರೆ. 10 10 out of 8 ರೇಟಿಂಗ್ ಕೇಳ್ತಾ ಇದ್ದಾಳೆ ಆರ್ಯ. 8 ಬರಲಿಲ್ಲ, 10 ಎಟ್ಟುಂಡೆ ಇಷ್ಟುಂಡೆ. ಸೊ ಬ್ರೌನ್ ಲೈಕ್ ಡಾರ್ಕ್ ಮರೂನ್ ವಿತ್ ಗ್ರೀನ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸಾರಿ. ನನಗೆ ತುಂಬ ಹಿಡಿಸ್ತು ಸಾರಿ. ನಾನು ನನಗೆ ಕಲರ್ ಸೂಟ್ ಆಗ್ತದೆ ಹೇಳಿ ಅವರಿಗೆ ತೆಗ್ತದೆ, ಯಾಕಂದರೆ ಸಿಮಿಲರ್ ಇದ್ದೀವಿ ನಾವು ಕಾಂಪ್ಲೆಕ್ಷನಲ್ಲಿ. ಸೊ ಹಾಗಾಗಿ ಮತ್ತು ಲೈಟ್ ವೆಯ್ಟ್ ಇದೆ ಸಾರಿ, ಉಟ್ಕೊಳ್ಳಿಕ್ಕೆ ಸಹ ತುಂಬ ಏನು ವೆಯ್ಟ್ ಆಗೋದಿಲ್ಲ. ತುಂಬ ಅಂದರೆ ತುಂಬ ಲೈಟ್ ವೆಯ್ಟ್ ಇದೆ. ಸೊ ಫ್ರಮ್ ಆಲ್ ಮಂಜರ ಫ್ರಮ್ ಪಿಂಕಿ. ಇದು ನಂದು ತಂಗಿದ್ದು. ಓಕೆ, ಅವಳು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದಾಳೆ. ನನ್ನ ಲೆಕ್ಕದಲ್ಲಿ ಒಂದು ಗಿಫ್ಟ್ ತಗೊಂಡು ಹೋಗು ಅಂತ ಹೇಳಿ. ಸೊ ಹಾಗೆ ಅವರಿಗೆ ಕಾಟನ್ ಸ್ಯಾರೀಸ್ ಹೇಳಿದರೆ ತುಂಬ ಇಷ್ಟ. ಅವರು ಕಾಟನ್ನೇ ವೇರ್ ಮಾಡೋದು ಜಾಸ್ತಿ. ಕಟ್ ಮಾಡ್ತಾರೆ ನೋಡಿ, ಅವರೆಲ್ಲ ಸಾರಿ ಸೊ ಇದು ನನ್ನ ತಂಗಿ ಕೊಟ್ಟಿರೋದು. ಮತ್ತೆ
ತುಂಬಾ ಚಂದ ಅಂದ್ರೆ ತುಂಬಾ ಒಳ್ಳೆ ಇರೋ ಕಲೆಕ್ಷನ್ ಸಿಕ್ತು ಇವತ್ತು ಜಯಲಕ್ಷ್ಮಿಯಲ್ಲಿ. ಬಟ್ ನನಗೆ ಟೈಮ್ ಸಾಕಾಗಲಿಲ್ಲ ಅಷ್ಟೆಲ್ಲ ನೋಡ್ಲಿಕ್ಕೆ. ತುಂಬಾ ಇಷ್ಟ ಆಯ್ತು ನನಗೆ 2 ಸಾರಿನೂ. ತುಂಬಾ ಸಾರೀಸ್ ನೋಡಿದೆ ನಾನು, ಬಟ್ ಇವರಿಗೆ ಕಂಫರ್ಟ್ ನನಗೆ ಆದ್ರೆ ನನಗೆ ಯಾವ ತರ ಬೇಕು ಆ ತರ ತಗೊಳ್ತೀನಿ. ನನಗೆ ತಂದ ಮೇಲೆ ಅವರಿಗೆ ಕಂಫರ್ಟ್ ಆಗಬೇಕು. ಸೊ ಹಾಗಾಗಿ ನಾನು ತುಂಬಾ ವೆರೈಟೀಸ್ ನೋಡಿ ಲಾಸ್ಟಿಗೆ ಒಂದು 10 ಸೀರೆ ತೆಗೆದಿದ್ದೇನೆ ಅಂತ. ಅದರಲ್ಲಿ ಮತ್ತೆ ಸೆಲೆಕ್ಷನ್ಸ್ ಮಾಡಿ, ಮತ್ತೆ ಇದು ಮಾತ್ರ ನಾನು ಒಂದೇ ಸತಿ ಇದು ನೋಡಿದ ಕೂಡ ತೆಗೆದೆ ನಾನು. ಯಾಕಂತಂದ್ರೆ ಇದು ಕಲರ್ ಅವ್ರಿಗೆ ತುಂಬಾ ಇಷ್ಟ ಅಂತ ಹೇಳಿ ತಗೊಂಡೆ. ಹಾಗೆ ಒಂದು ಜಾಜಿ ಮತ್ತೆ ಮಲ್ಲಿಗೆ ಇದು ಕೋಇನ್ಸಿಡೆನ್ಸ್ ಇದೆ. ಇದು ನಾನು ಆಚೆ DC ಆಫೀಸ್ ರೋಡಲ್ಲಿ SP ಆಫೀಸ್ ರೋಡಲ್ಲಿ ಹೋಗ್ತಿರುವಾಗ ಅಲ್ಲಿ ಒಬ್ರು ಹೂ ಮಾರ್ತಾ ಇದ್ರು. ಅದು ಹೇಳ್ತೀವಲ್ಲ ನಾವು ಎಂತ ಎಣಿಸ್ತೇವ ಹಾಗೆ ಆಗ್ತದೆ ಅಂತ ಹೇಳಿ ನಾನು ಹೂ ತಗೊಳ್ಬೇಕು ಅಂತ ಎಣಿಸಿ ಹೋಗ್ತಾ ಇದ್ದೆ, ಅಂದ್ರೆ ಟೈಮ್ ಸಿಕ್ಕಿದ್ರೆ. ಬಟ್ ಆನ್ ದ ವೇ ಅಲ್ಲಿ ಸಿಕ್ಕಿಬಿಡ್ತು ಹೂ. ನನಗೆ ತುಂಬಾ ಅಂದ್ರೆ ಅಲ್ಲಿ ಇರೋದಿಲ್ಲ ಯಾವತ್ತು, ಅವರು ನಿಂತ್ಕೊಂಡು ಮಾಡ್ತಾ ಇದ್ರು. ಸೊ ಹಾಗಾಗಿ ಅಂಥವರಿಗೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಬೇಕು ನಾವು. ತುಂಬಾ ಹೊತ್ತಿನ ನಿಂತಿದ್ರೇನು ನೀವೇ ಬೋಣಿಗೆ ಅಂತ ಹೇಳಿ ಕೊಟ್ಟರು. ಸೊ ಇದು ಅಮ್ಮನಿಗೆ ನಮ್ಮ ಸೈಡಿಂದ ಬಟ್ಟೆ. ಓಕೆ, ಇವಾಗ ಲಾಸ್ಟ್ ಪುಳ್ಳಿದೊಂದು ಗಿಫ್ಟ್ ಉಂಟು ನೋಡುವ ಅಂತ ಹೇಳಿ. ನನ್ನ ಫ್ರೆಂಡ್ ಶಿಲ್ಪ ಚಕ್ಲಿ ಅಂತೆ, ಅವಳದು ಸೈಡಲ್ಲಿ ಚಕ್ಲಿ ಮಾಡಿದ ಕೊಟ್ಟು ಹೋಗಿದ್ದಾಳೆ. ಅಮ್ಮನಿಗೆ ತಗೊಂಡೋಗಿ ಕೊಡಾಯ್ತು ಅಂತ ಹೇಳಿ ನಾವು ಒಂದೊಂದು ಪೀಸ್ ತೆಗೆಯುವಾಗ ಸಹ ಹೇಳಿ ಕೊಟ್ಟಿದ್ದಾಳಂತೆ, ಅಮ್ಮನಿಗೆ ತಗೊಂಡೋಗಿ ಕೇಳು ಅವಳು ತಿನ್ನೋದಲ್ಲ ಅಂತ ಹೇಳಿ. ಅವ್ರು ಫಸ್ಟ್ ಟೇಸ್ಟ್ ಮಾಡಲಿ ಆಮೇಲೆ ಹೇಳಿದಂತೆ. ಯಾಕಂತಂದ್ರೆ ನಾನು ಹಾಗೆ ಹೇಳಿದ್ದೀನಿ ನಿಮ್ಮ ಹತ್ರ ಫಸ್ಟ್ ಒಂದು ಕಂಪ್ಲೀಟ್ ಮಾತನ್ನ ಅವರು ಎಂತಂದ್ರೆ ಕವರ್ ಮಾಡ್ತಾರೆ. ಹಾಗಾಗಿ ಇದೆಲ್ಲ ಬರ್ತದೆ. ಇದು ನನ್ನ ಫ್ರೆಂಡ್ ಕೊಟ್ಟಿರೋದು, ಅದು ನನ್ನ ತಂಗಿ ಕೊಟ್ಟಿರೋದು. ಇದು ನಾವು ಇನ್ನೊಬ್ಳು ತಂಗಿಗೆ ಗೊತ್ತಿರಲಿಲ್ಲ ಅವಳು ಇನ್ನೊಬ್ಳು ಸಾರಿ ಕೊಡ್ತಾಳೆ ಅಂತ ಹೇಳಿ. ಸೊ ಈಗ ನಾವು ನೋಡಿದ್ಮೇಲೆ ನನಗೆ ಒಟ್ರಾಶಿ ಬೈತಾಳೆ ಅವಳು, ಅದೊಂದು ಕನ್ಫರ್ಮ್ ಆಯ್ತಾ. ಇದು ಮೆದುವಾಗಿದೆ ಚಪ್ಪಲಿ, ತುಂಬಾ ಒಳ್ಳೆದಾಗಿದೆ. ಶಿಲ್ಪ ಬೆಸ್ಟ್ ಶಿಲ್ಪ ಬೆಸ್ಟ್ ಚಪ್ಪ ಶಿಲ್ಪ ಮಾಡಿದಾಳ, ಏನೋ ಮಾಡಿದ್ರೆ ತಂದುಕೊಂಡಿದ್ದಾಳ ನಮಗೆ ಗೊತ್ತಿಲ್ಲ. ಇವಾಗ ಫೈನಲ್ ರೌಂಡ್ ಗಿಫ್ಟ್ ಆರ್ಯ ಈ ಸೈಡ್ ಇಂದ ಆಯ್ತಾ. ನನ್ನ ಹತ್ರ ಹೇಳಿದಾಳೆ ನನ್ನ ಹತ್ರ ಹೇಳಿದಾಳೆ ಸಾರಿ ಅದಿದೆಲ್ಲ ನಾನು ಕೊಡೋದಿಲ್ಲಮ್ಮ, ನಾನು ಕೊಡೋದು ಬೇರೆ, ನಾನು ಕೊಡೋದು ಗಿಫ್ಟ್ ಅವ್ರಿಗೆ ಇಷ್ಟ ಆಗ್ತದೆ ನೋಡಿ ಬೇಕಿದ್ರೆ ಅಂತ ಹೇಳಿ. ಅಮ್ಮ ಕೂಡ ಪ್ಯಾಕೇಜ್ ಬಂದಿದೆ, ಚಂದ ಪ್ಯಾಕೇಜ್ ಮಾಡಿದ್ದಾರೆ. ಅದು ಪ್ಯಾಕೇಜ್ ಓಪನ್. ಅವಳದ್ದೇ ಸೆಲೆಕ್ಷನ್ ಝೂಮ್ ಅಲ್ಲಿ, ನನ್ನದೇ ಹಣ, ಅವಳದ್ದೇ ಝೂಮ್, ಅವಳದ್ದೇ ಸೆಲೆಕ್ಷನ್, ಅವಳದ್ದೇ ಹಣ ಆಯ್ತಾ. ಮರಿಮ್ಮಳಿಗೆ ಬಾಕ್ಸ್ ನೋಡಿ ಫಸ್ಟ್ ಪ್ಯಾಕೇಜಿಂಗ್ ಸ್ಟಿಕ್ಕರ್ ತಂದಿದ್ದಾಳೆ. ಅವಳಿಗೆ ಎಂತ ಬೇಕು ಅದನ್ನೇ ತಂದಿದ್ದಾಳೆ. ಕ್ಲಿಪ್ ಸೆಕೆಂಡ್ ಒನ್ ಅವರಿಗೆ ಹೇರ್ ಸ್ಟೈಲ್ ಮಾಡಲಿಕ್ಕೆ ಕ್ಲಿಪ್ ಅಂತೆ, ಮತ್ತೆ ಹೂ ಇಡ್ಲಿಕ್ಕೆ ಕ್ಲಿಪ್, ಹಾಗೆ ನೈಲ್ ಪೇಂಟ್ ಅಂತ ಇದು ಹಾಕ್ತಾರೆ ಇಲ್ಲ ಗೊತ್ತಿಲ್ಲ ನನಗೆ ಸಹ. ಬಟ್ ತಂದಿದ್ದಾಳೆ, ಅವಳ ಪ್ರೀತಿಗೆ ಯಾಕಲ್ಲ ನಾವು ಅಡ್ಡ ಬರೋದು. ಮತ್ತೆ ಇದು ಕುಂಕುಮ ತಂದಿದ್ದಾಳೆ, ಮತ್ತೆ ಆ ಕುಂಕುಮದ ಅಡಿಗೆ ಹಾಕ್ಲಿಕ್ಕೆ ಅಂಟಿದ್ದು ಅದು ಸಹ ತಂದಿದ್ದಾಳೆ ಆಯ್ತಾ. ಇದೆರಡು ತಂದಿದ್ದಾಳೆ. ಓಕೆ, ಮತ್ತೆ ತಗೊಳ್ಳಿ ಕಾಜಿ ಕಂಪ್ಲೀಟ್. ಮತ್ತೆ ಅದಕ್ಕೆ ಮ್ಯಾಚಿಂಗ್ ಗ್ರೀನ್ ಕಲರ್ ಬ್ಯಾಂಗಲ್. ಓಕೆ, ಸೊ ನನ್ನಮ್ಮನಿಗೂ ಮೊನ್ನೆ ಇದೇ ತರ ಎಲ್ಲ, ಬಟ್ ಅವರಿಗೆ ಮಾತ್ರ ಮನೇಲಿ ಇದ್ದದ್ರಲ್ಲಿ ಅವಳು ಅಡ್ಜಸ್ಟ್ ಮಾಡಿ ಕೊಟ್ಟದ್ದು. ಅವಳಿಗೆ ಅಷ್ಟು ಪ್ಲಾನಿಂಗ್ ಇರಲಿಲ್ಲ ಆ ದಿನ, ಅವಳಿಗೆ ಎಕ್ಸಾಮ್ ಇತ್ತು ಅಂತ ಎಕ್ಸಾಮ್ ಆರಾಮಿರ್ಲಿಲ್ಲ ಅವಳಿಗೆ. ಬಟ್ ಇವರಿಗೆ ಇವಳೇ ಬಂದು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾಳೆ ಇವತ್ತು ನನ್ನೊಟ್ಟಿಗೆ. ನನಗೆ ಡ್ರೆಸ್ ಅದಿದ್ದಲ್ಲ ಎಂತ ತಗೊಳ್ಬೇಡಿ ಅಮ್ಮ, ನಾನು ಇದನ್ನೆಲ್ಲ ತಗೊಳ್ತೇನೆ, ಅವ್ರಿಗೆ ಇಷ್ಟ ಆಗ್ತದೆ, ಅವರಿಗೆ ಡೈಲಿ ಯೂಸ್ ಆಗುವಂತ ವಸ್ತು ಕೊಡುವ ಅಂತ ಹೇಳಿ. ಸರ್ಪ್ರೈಸ್ ಟಾಯ್ಸ್ ಅಂದ್ರೆ ನಮ್ಮದೊಂದು ಫಸ್ಟ್ ಈಗ ಬೇರೆ ಎಂತ ಸಹ ಅಡಿಗೆಯಲ್ಲಿ ಎಂತ ಗಮ್ಮತ್ ಮಾಡಲಿಲ್ಲ. ಪಾಯಸ ಮಾಡಿದಾರಂತೆ. ಸೊ ಅದಾದ್ಮೇಲೆ ಫಿಶ್ ಫ್ರೈ ಇದೆ ಅಷ್ಟೇ, ಮತ್ತೆ ಎಂತ ಇಲ್ಲ. ಮತ್ತೆ ನೋಡುವ ನಾಳೆ ಎಂತ ಇದೆ. ಫಿಶ್ ಕರಿ ಮತ್ತೆ ಫಿಶ್
ನಮಗೆ ಮ್ಯಾಂಗ್ಳೂರು ಉಡುಪಿ ಅವರಿಗೆ ಫಿಶ್ ಇರಲೇಬೇಕಲ್ಲ, ಅದೇ ಒಂದು ನಾನು ತಿನ್ನೋದಿಲ್ಲ, ಇವರೆಲ್ಲ ತಿಂತಾರೆ. ಓಕೆ, ಒಂದು ಜಯಲಕ್ಷ್ಮಿಯಲ್ಲಿ ಎಲ್ಲ ಆಫರ್ಸ್ ಎಲ್ಲ ಕ್ಲೋಸ್ ಆಗಿದೆ, ಬಟ್ ನಾನು ಈ ಸತಿ ಹೋಗ್ಲಿಕ್ಕೆ ಆಗಲಿಲ್ಲ ಕಾರಣಾಂತರದಿಂದ. ಆಮೇಲೆ ಮತ್ತೆ ಬಟ್ ಈಗ ಬಂದಿರೋ ಸಾರೀಸು ಹಾಗೆ, ಬಟ್ ಒಳ್ಳೆ 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 ಸಾರೀಸ್ ಹಾಕಿದ್ದಾರೆ. ಆಫರ್ ಪ್ರೈಸ್ ಸಾರೀಸ್ ಎಲ್ಲ ತುಂಬ ಇದೆ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ನಾನು ನಿನ್ನೆ ಮತ್ತೆ ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ. ನನಗೆ ಎಂತ ಅಂದರೂ ಸ್ವಲ್ಪ ನನಗೆ ಆರಾಮಿರಲಿಲ್ಲ, ಫುಲ್ ತಲೆನೋವು ಆಗ್ತಾಯಿತ್ತು. ಸೊ ಹಾಗಾಗಿ ಒಂದು ಆ್ಯಂಟಿಬಯೋಟಿಕ್ ಹಾಗೆ ಒಂದು ಪ್ಯಾರಾಸಿಟಮಾಲ್ ತೊಗೊಂಡು ಮಲಗಿದೆ ನಾನು. ಇವಾಗ ನೋಡಿ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತೇನು ಗೊತ್ತಾ ಸ್ಪೆಷಲು, ಸಂಡೇ. ಇಡ್ಲಿ, ವಡೆ ಹಾಗೆ ಸಾಂಬಾರು, ಚಟ್ನಿ. ಓಕೆ, ಆರ್ಯ ಹೀಗೆ ತುಂಬ ಇಷ್ಟ. ಆರ್ಯ ಹೀಗೆ ಪಪ್ಪನಿಗೂ ಸಹ ಹಾಗೆ. ಸಂಡೇ ಒಂದಿನ ಮನೆಯಲ್ಲಿರೋದು ಅಂದರೆ ಡೈಲಿ ದೋಸೆ ಆ ಥರ ಉಪ್ಪಿಟ್ಟು ಅವಲಕ್ಕಿ ಎಲ್ಲ ಮಾಡ್ತಾರಲ್ಲ. ಸೊ ಹಾಗಾಗಿ ಒಂದು ದಿನ ಸಂಡೇ ಏನಾದರೂ ಸ್ಪೆಷಲ್ ಮಾಡಿ ಅಂತ ಹೇಳ್ತಾರೆ ಅವರು. ಅಂದರೆ ಆಯಿಲ್ ಐಟಮ್ಸ್ ಇರಲಿ, ಅಂದರೆ ತುಂಬ ಕಡಿಮೆ ನಾವು ಮಾಡೋದಿಲ್ಲ ಆಯಿಲ್ ಐಟಮ್ಸ್. ನನಗಂತೂ ಈ ಒಗ್ಗರಣೆ ಸ್ಮೆಲ್ ಆಗೋದೇ ಇಲ್ಲ. ಸೊ ಇದು ಫೈನಲ್ ವಡ, ಒಂದು ಲಾಸ್ಟ್ ಒಂದು ನಾನು ಹಾಕಿದ್ದೆ. ಯಾಕಂತಂದರೆ ಎಣ್ಣೆ ಹತ್ರ ನನಗೆ ಕ್ಯಾಮರಾ ಇಟ್ಕೊಂಡು ಮಜಾಕ್ ಮಾಡಲಿಕ್ಕಿಲ್ಲ. ಸೊ ಹಾಗಾಗಿ ಹೀಗೆ ಲಾಸ್ಟ್ ಒಂದು ಇದು ಫೈನಲ್ ಆಗುವಾಗ ನನಗೆ ಕ್ಯಾಮರಾ ಹಿಡಿಬೋದು ಕೈಯಲ್ಲಿ, ಯಾಕಂತಂದರೆ ಕೈಯೆಲ್ಲ ತೊಳ್ದಾಗಿರ್ತದಲ್ಲ. ಸೊ ಹಾಗೆ ಹಿಟ್ಟೆಲ್ಲ ಇರೋದಿಲ್ಲ ಅಂತ ಹೇಳಿ ನೋಡಿ ಲಾಸ್ಟ್ ಒಂದು ವಡ ಉಳಿಸಿದ್ದೆ ನಿಮಗೆ ತೋರಿಸ್ಬೇಕು ಅಂತ. ದಿಸ್ ಇಸ್ ವಡಾ ಆ್ಯಂಡ್ ಇಡ್ಲಿ, ಸಾಂಬಾರ್, ಚಟ್ನಿ. ಸೊ ಇದೆಂತ ಮಾಡಿದ್ದು ಆರ್ಯ ಮಮ್ಮಿ? ಇದು ನಿಮಗೆ ಬಂದ್ಬಿಟ್ಟು ಬಿರಿಯಾನಿ, ಚಿಕನ್ ಶಾಹಿ ಬಿರಿಯಾನಿ. ಚಿಕನ್ ಶಾಹಿ ಬಿರಿಯಾನಿ ಜೊತೆ ಬೋಳು. ಮತ್ತೆ ಪೋಂಡಾ? ಇಲ್ಲ ಬೇಡ, ನೀನು ನನಗೆ ಮುಖ ಬೇಡ ತೋರಿಸೋದು. ಇಡೀ ಪೌಡ್ರ್ ಹಾಕಿದೆ ಮುಖಕ್ಕೆ, ಇರುವೆ ಬಂದಿತ್ತು ಅದಕ್ಕೆ ಮುಖಕ್ಕೆ. ಇದು ಪಾಯಸಂ, ಎವ್ರಿವನ್ಸ್ ಕೀರ್ ಅದೇ ಕೀರ್. ಹಾ, ನೆಕ್ಸ್ಟ್ ಮಮ್ಮಿ ಮಾಡಿದ್ದು ಚಿಕನ್ ಚಿಲ್ಲಿ ಚೈನೀಸ್ ಟೈಪ್ ಏನಾದ್ರು. ಇದು ಚಿಕನ್ ಸೌತ್ ಇಂಡಿಯನ್, ಇದು ಸೌತ್ ಇಂಡಿಯನ್ ಸುಕ್ಕ ಟೈಪ್ ಏನು. ಇದು ನಿಮಗೆ ಬಂದ್ಬಿಟ್ಟು ಆರ್ಯ ಇದು ಫೇವ್ರೇಟ್ ಸಲಾಡ್ ಪ್ಲೇಟ್. ಮತ್ತೆ ಇದು ಸಲಾಡ್, ಕುಕುಂಬರ್ ಸಲಾಡ್. ಓಕೆ, ಇವತ್ತು ಇವತ್ತು ಬಾಳೆ ಎಲೆಯಲ್ಲಿ ಊಟ ನಮ್ಮದು ಫೇವ್ರೇಟ್ ಆಯಿತಾ. ಸೊ ಮತ್ತೆ ಇದು ನೀರು. ನೆಕ್ಸ್ಟ್ ಚೈನೀಸ್ ಪಡೆದೆ. ഞാനിತ್ತು ಅಂತ ತಗೊಂತೀನಿ. ಯಾವ ನಾನೇ ಫಸ್ಟ್ ಟೇಸ್ಟ್ ಮಾಡಿ ಹೇಳುದಾಯ್ತಾ. ಎಲ್ಲಿ ನೋಡಿ, ಕಾರ್ ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ ವಾಷಿಂಗ್ ಎಲ್ಲ. ಸೊ ಅಲ್ಲೇ ವಾಶ್ ಎಲ್ಲ ಮಾಡಿ ವಾಪಸ್ಸಿಗೆ ತಗೊಂಡು ಬರ್ಲಿಕ್ಕೆ ಹೋಗ್ತಿದ್ದಾರೆ. 100 ಸತಿ ಕೇಳಿ ಆಯ್ತು ಹೊರಗಡೆ ಹೋಗ್ಲಿಕ್ಕೆ ಉಂಟಾ, ಹೋಗೋದು ಬೇಡವಾ ಅಂತಲ್ಲ. ಯಾಕಂತಂದ್ರೆ ಕಾರ್ ವಾಶ್ ಮಾಡಿ ಆಗಿದೆ ಒಂದು ನಮ್ದು ಕಾರ್. ನಾನು ಸುಮ್ಮನೆ ಹೇಳ್ಬೇಕೀಗ ನಾವು ಪಡುಬಿದ್ರೆಗೆ ಹೋಗಿ ಬರುವ ಅಂತ ಹೇಳ್ತಾರೆ ಕೇಳಿ. ಪಡುಬಿದ್ರೆ ಪೋಯಾ ಇಲ್ಲಂತೆ. ಸೊ ಸಂಡೇ ಈವ್ನಿಂಗ್ ಟೈಮ್ ಸ್ವಲ್ಪ ಕಾಫಿ ಕುಡಿಯುವ ಅಂತ ಹೇಳಿ ಮನಸ್ಸಾಯಿತು. ಸೊ ಅದಕ್ಕೋಸ್ಕರ ಕಾಫಿ ಕುಡಿತಾ ಇದ್ದೀನಿ. ಎಲ್ಲಿದ್ದೀನಿ ಗೊತ್ತಾ, ತೋರಿಸಿ ಆಡಿ. ಸ್ವರ್ಗ ಹೊಳೆ ಬದಿ ಕುತ್ಕೊಂಡು ಒಂದು ಟೀ ಕುಡಿಯುವ ಮಜಾನೇ ಬೇರೆ. ಆರ್ಯ ವೇರ್ ಆರ್ ಯು ಗೋಯಿಂಗ್ ನೋಡಿ ಕಳ್ಳಿ ಸೀದೀಗ ಹೋಗ್ತಿದ್ಲು ಕೆಳಗೆ ಇಳ್ಕೊಂಡು. ತುಂಬ ಅಂದರೆ ತುಂಬ ಇಷ್ಟ ನನಗಿದು ಪ್ಲೇಸ್. ನನಗೆ ಒಂದು ಸಂಡೇ ಈವ್ನಿಂಗ್ ಇಲ್ಲಿ ಕುತ್ಕೊಳ್ಳೋದಿದ್ರೆ ಅದು ಸಂಡೇ ಅಂತ ಅನಿಸೋದೇ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ಕುತ್ಕೊಳ್ಳೋದು. ಓಕೆ, ಇವತ್ತೆಂತ ಮಾಡಿದ್ದೇನೆ ಗೊತ್ತುಂಟ, ಕಾಫಿ ಮಾಡಿ
3 ಕಾಫಿದು ಲೋಟಸ್ ನಂದು, ಅಮ್ಮಂದು, ಇವ್ರದ್ದು. ಮಗು ಕುಡಿಯೋದಿಲ್ಲ, ಅವಳಿಗೆ ಕಾಫಿ ಟೀ ಅಂತ ಸಹ ಕೊಡೋದಿಲ್ಲ ನಾನು. ಸೊ ಅದಕ್ಕೋಸ್ಕರ ನಾನು ಸೀದಾ ತಗೊಂಡು ಇಲ್ಲಿಗೆ ಬಂದಿದ್ದೇನೆ. ಆಮೇಲೆ ಬರಲೇಬೇಕಲ್ಲ ಅಮ್ಮ ಮತ್ತು ಮಗ. ತುಂಬ ಒಳ್ಳೇದಾಗ್ತದೆ. ಇವರೇ ಲೈಫಲ್ಲಿ ಫಸ್ಟ್ ಕುಡಿಯೋದಾ ಅಂತ ಟೀ ಇಲ್ಲಿ ಅಲ್ಲ, ಕಾಫಿ ಕುಡಿಯೋದು ಇವರು ಇಲ್ಲಿ ಫಸ್ಟ್ ಅಂತ ಲೈಫಲ್ಲೇ. ಸೊ ನನಗಿಷ್ಟ. ಏನು ಗೊತ್ತಾ, ರಿಯಲ್ ಆಗಿ ಹೇಳಬೇಕಂತಂದರೆ ಸ್ಟ್ರೆಸ್ಫುಲ್ ಆ ಜಂಜಾಟದ ಬದುಕಕ್ಕಿಂತ ಸ್ವಲ್ಪ ರಿಲ್ಯಾಕ್ಸಿಂಗ್ ಮೂಡಬೇಕಂತಂದರೆ ನನ್ನ ಗಂಡನ ಮನೆಗೆ ಬರಬೇಕು. ಯಾಕೆ ಹೇಳಿ, ಯಾರ್ದು ಕಿರಿಕಿರಿ ಇಲ್ಲ, ಕಾಮ್ ಪ್ಲೇಸ. ತುಂಬ ಅಂದರೆ ತುಂಬ ರಿಲ್ಯಾಕ್ಸಿಂಗ್ ಮೋಡ್ ಆನ್ ಆಗ್ತದೆ ಇಲ್ಲಿ ಬಂದರೆ, ಗೊತ್ತಾಯ್ತಾ. ಯಾಕಂತಂದರೆ ನಾವು 24x7 ಇಲ್ಲಿ ಉಡುಪಿಯಲ್ಲಿ ಯಾವತ್ತು ನೋಡಿದರೂ ಅಲ್ಲ ಮಲಗ್ತೇವೆ ಸ್ವಲ್ಪ. 24x7 ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಓಕೆ. ಬಟ್ ಎಷ್ಟೊತ್ತು ತನಕ ಅಂದರೆ ಮಾರ್ನಿಂಗ್ 9 to 10 o'clock ಮೆಡಿಕಲ್ ಓಪನ್ ಇರ್ತದೆ. ಸೊ ಆ ಟೈಮಲ್ಲಿ ಸಹ ಹಾಗೆ ರಶ್, ಸ್ಟ್ರೆಸ್ ಲೈಫ್ ಅಂತಂದರೆ ಗೊತ್ತೇ ಉಂಟಲ್ಲ, ಬಿಸ್ನೆಸ್ ಅಂತಂದರೆ. ಆಮೇಲೆ ಆರ್ಯ ಇದು ಎಜುಕೇಷನ್ ಅದೆಲ್ಲ ಅಂತ ಹೇಳಿ ಇರಿಟೇಷನಲ್ಲೇ ಇರ್ತೇನೆ ನಾನು. ಬಟ್ ಸ್ಯಾಟರ್ಡೆ ಸಂಡೇ ಇದೆಯಲ್ಲ, ಅದು ತುಂಬ ರಿಲ್ಯಾಕ್ಸಿಂಗ್ ಮೋಡ್ ಅದು. ಯಾಕಂತಂದರೆ ಇಲ್ಲಿ ಯಾರೂ ಇರೋದಿಲ್ಲ, ನಮ್ಮದು ತುಂಬ ಒಳಗೆ ಇಂಟೀರಿಯರ್ ಪ್ಲೇಸ್ ಇದು. ಖುಷಿ ಆಗ್ತದೆ ಇರಲಿಕ್ಕೆ, ನನಗಂತೂ ತುಂಬ ಇಷ್ಟ. ಮನೆ ಯಾವ ಥರವೇ ಇರಲಿ ಪರವಾಗಿಲ್ಲ, ಬಟ್ ನಮ್ಮೊಟ್ಟಿಗೆ ಇರುವ ಮನಸ್ಸುಗಳು ಒಂದೇ ಆಗಿರಬೇಕು. ದೊಡ್ಡ ದೊಡ್ಡ ಮನೆ ಕಟ್ತೇವೆ, ಬಟ್ ಆ ಮನೆ ಒಳಗಿರುವ ಮನಸ್ಸುಗಳು ಒಂದೇ ಇರೋದಿಲ್ಲ. ನಾನು ನೋಡಿದ್ದೀನಿ ಇದು ರಿಯಲ್ ಆಗಿ ಲೈಫಲ್ಲಿ. ಬಟ್ ಇಲ್ಲಿ ನಾವು 4 ಜನ, ಬಟ್ ನಮಗೆ ನಮ್ಮ ಲೈಫಲ್ಲಿ ತುಂಬ ಟ್ರಾನ್ಸ್ಪರೆನ್ಸಿ ಇದೆ. ಯಾವುದನ್ನು ಯಾರ ಹತ್ರನೂ ನಾವು ಹೈಡ್ ಮಾಡೋದಿಲ್ಲ. ನಾನೇ ಇರಲಿ, ಹಸ್ಬೆಂಡೇ ಇರಲಿ, ಅಮ್ಮನೇ ಇರಲಿ, ತುಂಬಾ ಓಪನ್ ಆಗಿದ್ದೀವಿ. ಸೊ ಮೇ ಬಿ ನಮ್ಮದು ಇದೊಂದು ಹೆಲ್ದಿ ರಿಲೇಷನ್ಶಿಪ್ ಒಂದು ಒಳ್ಳೆ ಒಂದು ಇದರಲ್ಲಿ ಹೋಗ್ತಿರ್ಲಿಕ್ಕೆ ಇದೇ ರೀಸನ್ ಆಗಿರಬಹುದು ಅಂತ ಹೇಳ್ತೀನಿ. ಯಾಕಂತಂದರೆ ಒಂದು ಮನೆಯಲ್ಲಿ ಯಾವಾಗ ಅತ್ತೆ ಅಂತ ಹೇಳೋಳು ತಾಯಿ ಆಗ್ತಾಳೆ, ಆ ಮನೆಯಲ್ಲಿ ಸೊಸೆ ಹೋದವಳು ಮಗಳಾಗಿ ಇರ್ತಾಳೆ. ಇದು ನನ್ನ ಬದುಕಿನ ಸತ್ಯ. ಎಷ್ಟೋ ಜನರ ಮನೆಯಲ್ಲಿ ಇದೆ ಅತ್ತೆ ಸೊಸೆ ಜಗಳ ಹಾಗೆ ಹೀಗೆ ಅಂತ ಹೇಳಿ, ಬಟ್ ನನಗಂತೂ ಮೊದಲಿಂದನೂ ಅದು ಇಷ್ಟನೇ ಇಲ್ಲ. ಬಟ್ ಕೆಲವು ಸತಿ ನಮ್ಮ ಕೈ ಮೀರಿ ಹೋದಾಗ ಪರಿಸ್ಥಿತಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಎಷ್ಟೋ ಟೈಮಲ್ಲಿ ಅದ ಥರ ಇರುತ್ತೆ ಲೈಫ್. ಅಂತಂದರೆ ತಾಯಿ ಆಗಬೇಕು ಅತ್ತೆ ಆದವರು, ಆವಾಗ ಸೊಸೆ ಆದವಳು ಮಗಳಾಗಿ ಗ್ಯಾರಂಟಿ ಪರಿವರ್ತನೆ ಆಗ್ತಾಳೆ. ಬಟ್ ಕೆಲವು ಟೈಮಲ್ಲಿ ಇರೋದಿಲ್ಲ ನಾನು ಹೇಳಿದ ಹಾಗೆ. ಬಟ್ ಐ ಆಮ್ ಲಕ್ಕಿ ಟು ಹ್ಯಾವ್ ಅ ಮದರ್ ಇನ್ ಲಾ ಲೈಕ್ ಅ ಮದರ್, ಓಕೆ. ಸೊ ಮತ್ತೇನೂ ಇಲ್ಲ ಹೇಳಲಿಕ್ಕೆ. ಸೊ ನೋಡುವ, ನನ್ನ ಅಮ್ಮ ಸಹ ಹಾಗೇ ಇದ್ದಾರೆ ನನ್ನ ಅತ್ತಿಗೆ ಜೊತೆ. ನಾನು ಅಣ್ಣನ ಮದುವೆಗಿಂತ ಮುಂಚೆನೇ ಹೇಳ್ತಾ ಇದ್ದೆ, ಅಂದರೆ ನನಗೆ ಬೈದರೂ ಪರವಾಗಿಲ್ಲ ಅಮ್ಮ ನೀವು, ಬಟ್ ಅತ್ತಿಗೆಗೆ ಬೈಬೇಡಿ ಅಂತ ಹೇಳಿ. ಯಾಕಂತಂದರೆ ಅವರು ಬೇರೆ ಮನೆಯಿಂದ ಬಂದಿರ್ತಾರೆ, ಅವರದು ಮನಸ್ಸು ಎಂತ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಕಷ್ಟ ಇರ್ತದೆ. ಸೊ ನನಗಾದರೂ ಬೈತಾರೆ ಅಮ್ಮ, ಅತ್ತಿಗೆಗೆ ಇಷ್ಟೋ ತನಕ ಸಹ ಒಂದು ಮಾತಾಡಿದವರಲ್ಲ ನನ್ನ ಅಮ್ಮ ಸಹ. ಸೊ ಈ ಥರ ಹೋಗಬೇಕು ಲೈಫ. ಆ್ಯಕ್ಚುಲಿ ಮಗಳು ಮಗಳಾಗಿ ಇರಬೇಕು, ಸೊಸೆ ಬಂದವಳನ್ನು ಮಗಳಾಗಿ ನೋಡಬೇಕು, ಗೊತ್ತಾಯ್ತಾ. ಸೊ ಇದು ಒಂದು ಸಣ್ಣ ಟಿಪ್ಪು. ಯಾಕಂತಂದರೆ ಅಜಗಜಾಂತರ ವ್ಯತ್ಯಾಸ ಇರ್ತದೆ ನಮ್ಮ ಲೈಫಲ್ಲಿ. ಅಂತಂದರೆ ನಮ್ಮ ಏಜಿಗೂ ಅವರ ಏಜಿಗೂ ತುಂಬ 30-35 ವರ್ಷದ ಡಿಫ್ರೆನ್ಸ್ ಇರ್ತದೆ. ಬಟ್ ಆ ಟೈಮಲ್ಲಿ ಏನು ಅಂತಂದರೆ ನಾವೇ ಸ್ವಲ್ಪ ಹೊಂದ್ಕೊಂಡು ಹೋಗಬೇಕು. ಅಂದರೆ ಅವರಲ್ಲಿ ಏನೋ ನಾವು ಕಲಿಯೋದಿರ್ತದೆ, ನಮ್ಮಲ್ಲೇನೋ ಅವ್ರು ಕಲಿಯೋದಿರ್ತದೆ. ಎರಡೂ ಮನಸ್ಸುಗಳು ಒಬ್ರಿಗೊಬ್ರು ರೆಸ್ಪೆಕ್ಟ್ಫುಲ್ ಆಗಿ ಬದುಕಿದರೆ ಮಾತ್ರ ಒಳ್ಳೆ ಒಂದು ರಿಲೇಷನ್ಶಿಪ್ ಬಿಲ್ಡ್ ಆಗ್ತದೆ. ಯಾವ ಮನೆಯಲ್ಲಿ ಅತ್ತೆ ಸೊಸೆ ಒಳ್ಳೆದರಲ್ಲಿ ಇರ್ತಾರಲ್ಲ, ಆ ಮನೆಯಲ್ಲಿ ಯಜಮಾನ ಅಂತಂದರೆ ಗಂಡ ಎನ್ನುವ ಒಂದು ಜೀವ ತುಂಬ ರಿಲ್ಯಾಕ್ಸ್ ಆಗಿರ್ತದೆ. ಇದು ನನ್ನ ಮನಸ್ಸಿನ ಭಾವನೆ. ನಿಮ್ಮ ಮನಸ್ಸಿನ ಭಾವನೆ ಎಂತ ಅಂತ ಹೇಳಿ, ಆಯಿತಾ. ಹೀಗೆ ಆರ್ಯ ಈ ಫ್ಯಾಮಿಲಿನೆಸ್ ವ್ಲಾಗನ್ನು ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಬಾಯ್.